ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ದೊಡ್ಡಾಲಹಳ್ಳಿಯಲ್ಲಿರುವ ಶ್ರೀ ತಾಯಿ ಮಾರಮ್ಮನವರ ದೇವಸ್ಥಾನದ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಅಲಂಕೃತವಾದ ಭವ್ಯ ಹಸಿರು ಮಂಟಪದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವದ ಅಂಗವಾಗಿ ಸ್ವಾಮಿಯ ಎಣ್ಣೆ ಮಜ್ಜನೆ ಸೇವೆಗೈಯುತ್ತಿರುವ ಅಯ್ಯನ ಸರಗೂರಯ್ಯನ ವಂಶ ಶ್ರೀ ಶ್ರೀ ಚಿನ್ನಸ್ವಾಮಿಯವರ ದಿವ್ಯ ಸನ್ನಿಧಿಯಲ್ಲಿ ತಾರೀಕು 16/11/1970 55 ವರ್ಷ ಆಯ್ತು ಇಲ್ಲಿಗೆ ಸೋಮವಾರ ರಾತ್ರಿ 9:30 ಗಂಟೆಗೆ ಸರಿಯಾಗಿ ವಜ್ರಮಲೆ ಕ್ಷೇತ್ರ ಮಹಿಮೆ ಅಥವಾ ಶ್ರೀ ಮಲೆ ಮಹದೇಶ್ವರನ ಚರಿತ್ರೆ ಎಂಬ ಐತಿಹಾಸಿಕ ಕಥಾಕಲಾಕ್ಷೇಪವು ಸೂಕ್ತ ಪಕ್ಕವಾದ್ಯ ವೃಂದದೊಡನೆ ನಡೆಸಲು ಏರ್ಪಡಿಸಿರುತ್ತದೆ. ಇಲ್ಲಿ ನೋಡಿ, ಇದನ್ನು ಮಾಡಿರೋರು ಯಾರು? ಸದಾಶಿವರಾವ್, ಚೇರ್ಮನ್ ಉಯ್ಯಂಬಳ್ಳಿ, ಚೇರ್ಮನ್ ಡಿ ದ್ಯಾವಯ್ಯನವರು, ತಾಲೂಕು ಬೋರ್ಡ್ ಮೆಂಬರ್ ಶ್ರೀ ಕೆಂಪೇಗೌಡರು. ಶ್ರೀ ಕೆಂಪೇಗೌಡರು ಬೇರೆ ಯಾರೂ ಅಲ್ಲ, ಈಗಿನ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಂದೆಯವರು ಇವರು. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಸ್ವಾಮಿಯ ಎಣ್ಣೆ ಮಜ್ಜನೆ ಸೇವೆಗೈಯುತ್ತಿರುವ ಅಂದರೆ 70 ನಾವು ಮಾಡ್ತಾಯಿದ್ವಿ ಅಂತ ಅರ್ಥ ಆಯಿತು. ಇದು ಇವ್ರು ಹೆಂಗಿಲ್ಲ ಅಂತಂದರೆ ಇದು ನೋಡಿ 1972 ಇಸ್ವಿನಲ್ಲಿ ಇದು ಬಂದು ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೇಳಿದೆ ನಿಮಗೆ. ಅಲ್ಲಿ ಮೇಲ್ಕಂಡ ಸಂಘದವರು ನೋಡಿ, ಕಡೇ ಶ್ರಾವಣ ಶನಿವಾರದ ಪೂಜಾ ಮಹೋತ್ಸವ ಆಹ್ವಾನ ಪತ್ರಿಕಾ ಶ್ರೀ ಶನೇಶ್ವರ ಸ್ವಾಮಿ ಸಂಘ ಗೋಳೂರು. ಮೇಲ್ಕಂಡ ಸಂಘದವರು ಶ್ರೀ ಮಲೆ ಮಹದೇವ ಸ್ವಾಮಿಗೆ ಎಣ್ಣೆ ಮಜ್ಜನೆ ಸೇವೆ ಮಾಡುತ್ತಿರುವ ಶ್ರೀ ಸರಗೂರಪ್ಪನ ವಂಶಸ್ಥರಾದ ಶ್ರೀ ಚಿನ್ನಸ್ವಾಮಿ ಅಯ್ಯನವರ ಸಮ್ಮುಖದಲ್ಲಿ. ಎಷ್ಟು? 2/9/72 1972. ನಮ್ಮದು 73ಕ್ಕೆ ನಮ್ಮದು ಸೇವೆ ಸ್ಟಾಪ್ ಆದಲ್ಲಿ. ಅಂದರೆ ಅಲ್ಲೇನು ಅಂತಂದರೆ ಪೂಜೆ ಮಾಡಬಾರ್ದು ಅಂತಲ್ಲ, ಯಾರು ಮಾಡಬೇಕು ನಮ್ಮಿಬ್ಬರಲ್ಲಿ ಅನ್ನೋದಷ್ಟೇ ಡಿಸ್ಪ್ಯೂಟ್ ಆಗಿದ್ದಲ್ಲಿ. ಈಗ ಮೊನ್ನೆ 2023 ಇಸ್ವಿನಲ್ಲಿ ಕೂಡ ಹೈಕೋರ್ಟಲ್ಲಿ ಅವರು ಬಂದು ಹೇಳಿದ್ರು, ಯಾರು ಹೈಕೋರ್ಟಲ್ಲಿ ಪ್ರಾಧಿಕಾರದಿಂದ ಕಡೆಯಿಂದ ಒಬ್ಬ ಲಾಯರ್ ಬಂದು ಹೇಳಿದ್ರು ಇದೇ ಥರ ಅಂತ ಅಂದ್ಬಿಟ್ಟು. ಆಗ ಅವ್ರು ಒಂದೇ ಮಾತು ಹೇಳ್ತಾರೆ, ನೋಡಿ ಯಾರು ಮಾಡಬೇಕು ಅಂತ ನಾನು ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಇಲ್ಲೇನು ಅಂತಂದರೆ ಅವರಿಬ್ಬರಲ್ಲಿ ಯಾರು ಮಾಡಬೇಕು ಅನ್ನೋದಷ್ಟೇ ಬಂದಿತ್ತು ಪ್ರಾಬ್ಲಮ್ಮು. ಅವರಿಬ್ಬರು ಹೊಂದಾಣಿಕೆ ಆದಮೇಲೆ ನೀವು ಬಿಟ್ಕೊಡಿ ಅಂತ ಹೇಳಿದ್ರು. ಅಂದರೆ ಅವರು ಹೈಕೋರ್ಟ್ ಜಡ್ಜ್ ಹೇಳಿದಿಷ್ಟೇ, ಈಸ್ ಟು ಪರ್ಫಾರ್ಮ್ ದ ಎಣ್ಣೆ ಮಜ್ಜನೆ ಸೇವಾ ಇದು ಅಮಾಂಗ್ ದ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅಪೀಲ್ ಅಂತ ಹೇಳಿದ್ರು ಅವರು. ಅಂದರೆ ಇಬ್ಬರಲ್ಲಿ ಯಾರು ಮಾಡಬೇಕು ಅನ್ನೋದು ಎಷ್ಟೇ ಆಗಿತ್ತು. ಅವ್ರು ಇಬ್ಬರು ಹೊಂದಾಣಿಕೆ ಆದಮೇಲೆ ಬಿಟ್ಕೊಡಿ, ನಿಮ್ಮದೇನಿದೇನು. ಇದು ನೋಡಿ 1911 ಇಸ್ವಿನಲ್ಲಿ ಮಹದೇಶ್ವರನ ಬೆಟ್ಟದಿಂದ ಬರೆದಿರ್ತಕ್ಕಂಥ ಪತ್ರ ಇದು. ಈಗಿರೋ ರುದ್ರಾಕ್ಷಿ ಮಂಟಪ ಮತ್ತು ರಥೋತ್ಸವದ ಅಚ್ಚು ಎಲ್ಲ ಶಿಥಿಲವಾಗ್ಬಿಟ್ಟಿದೆ. ಇದನ್ನು ನೀವು ಬಂದು, ಇದು ನಿಮ್ಮ ವಂಶ ಪರಂಪರೆ ಹಕ್ಕಾಗಿರೋದ್ರಿಂದ ಬಂದು ನೀವು ರೆಡಿ ಮಾಡಿಸ್ಬೇಕು ಇದನ್ನು, ಇಲ್ಲಾಂದರೆ ನಾವು ಜಿಲ್ಲಾ ಕಲೆಕ್ಟರ್ಗಳಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನು ಶ್ರೀ ಓಂ ಶ್ರೀ ಮಹದೇಶ್ವರನ ಬೆಟ್ಟದಿಂದ 8/6/1911 ಶ್ರೀ ಮಹದೇಶ್ವರ ಪ್ರಸನ್ನ ಶ್ರೀ ಮತ್ ಕಲ್ಯಾಣ ಶ್ರೀ ಬ್ರಹ್ಮ ದಂಡ ದೇಶದೊಳ್ ಭಕ್ತಿ ಭಂಡಾರಿ ಸುಂಕದ ಬಂಕಯ್ಯನವರ ವಂಶ ಪರಂಪರಾಗತ ಮಹದೇಶ್ವರ ಶರಣು ಜನಾಗ್ರಣಿ ಪ್ರಕ್ಷೇತ್ರದೊಳ್ ದೇವತಾ ಕಾರ್ಯ ಸರ್ವಾದಿ ರಥೋತ್ಸವ ಇನ್ನೂ ಅನೇಕ ದೇವತಾ ಕಾರ್ಯಗಳನ್ನು ಅಲ್ಲದೆ ಅನೇಕ ಪವಾಡಗೆಲ್ಲ ಗುರು ತ್ವಂ ವಹಿಸಿ ಮೆರೆಯುವಂಥ ಬುರುಗು ತಮ್ಮಟೆ ಕಹಳೆ ನೆರೆಗಂಬಳಿ ಬಿಳಿನಾಮಾದಿ ಸಕಲ ಬಿರುದಾಂಕಿತರಾದ ಶ್ರೀ ಸರಗೂರು ಮಠದ ಮೂಗಪ್ಪ ದೇವರ ಗುಡ್ಡಯ್ಯನವರ ಸನ್ನಿಧಾನಕ್ಕೆ ಶ್ರೀಮತ್ ಗುರು ತಟಘಟಿತ ಮಣಿಪ್ರಭಾವ ಪೂಜಾರಂಜಿತ ಶೈವ ದುರಂದರ ಪೂಂತಾಂ ಭೋನಿಧಿ ವೀರಾಜಿತ ಮಾನ ರಾಜ ಪುರೋಹಿತ ಪಾಟೀಲ ಪ್ರಭಾವ ಪೂಜಾರಂಜಿತ ಪರಶಿವ ಪೂಜಾ ದುರಂದರ ವೀರಶೈವ ಪೂಜಾಂಧಳ್ ಅಧಿಕಾರಿ ನಂದಿಜ್ವದ ಛತ್ರಿ ಚಾಮರ ನಾನ ಬಿರುದಾಂಕಿತ ಶಂಕರ ಚರಣವಿಂದ ಮಾತೋದ್ಧಾರ ಭೂತಿತಂ ಮೇರುವಿಗೆ ಸರಿಸಮನಾರಾದಂತಹ ರಾಜರಾಜ ಶ್ರೀ ಸರಗೂರು ಮಠದ ದೊಡ್ಡಯ್ಯನವರ ಮಕ್ಕಳು ಸಿದ್ದಯ್ಯನವರಿಗೆ. ತ್ರಿಕಾಲ ಪೂಜೆಯಲ್ಲಿ ಎಣ್ಣೆ ಮಜ್ಜನೆ ವಿಶೇಷವಾದಂಥ ಪೂಜೆ. ಎಣ್ಣೆ ಮಜ್ಜನ ಅನ್ನೋದನ್ನು ನೀವು ಬೇರೆ ಮಾದಾಪುರ ಬಿಟ್ಟರೆ ಬೇರೆ ಯಾವ ದೇವಸ್ಥಾನದಲ್ಲೂ ಕೂಡ ನೋಡೋಕ್ಕಾಗಲ್ಲ. ನೀವು ಕನ್ಯಾಕುಮಾರಿ ಕಾಶ್ಮೀರ ತನಕ ಹೋಗಿ ನೀವು ಯಾವ ದೇವಸ್ಥಾನದಲ್ಲೂ ಕೂಡ ಎಣ್ಣೆ ಮಜ್ಜನ ಅಂತಂದರೆ ಏನೂ ಇಲ್ಲ. ತೈಲಬೆಂಜನ ಅಂತ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಆದಂಥ ವಿಶೇಷವಾದಂಥ ಒಂದು ಇದಿರತಕ್ಕಂಥದ್ದು ಅಂತಂದರೆ ಮಾದಾಪುರ ಬೆಟ್ಟದಲ್ಲಿ ಮಾತ್ರ. ಇದು ಎಪಿಗ್ರಾಫಿಯಾ, ಕರ್ನಾಟಕ ಎಪಿಗ್ರಾಫಿಯಾ ಸಂಪುಟ 4 ವಾಲ್ಯೂಮ್ 4 ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ. ಇದು ಬಂದ್ಬಿಟ್ಟು ಇದರಲ್ಲಿ ಪೇಜ್ ನಂಬರ್ 686 ಮತ್ತು 687ರಲ್ಲಿ ಇದರ ತಾಮ್ರಶಾಸನದ ಉಲ್ಲೇಖ ಇದೆ ಸರ್. ಇದರಲ್ಲಿ ನಮ್ಮ ಇತಿಹಾಸದ ಪೂರ್ವ ಇದರಲ್ಲಿದೆ. ಜೊತೆಗೆ ಇದರಲ್ಲಿ ಮಾದಪ್ಪನ ಗುರುಗಳು ಯಾರು ಅಂತ ಕೂಡ ಕ್ಲಿಯರಾಗಿ ಉಲ್ಲೇಖ ಮಾಡಿಬಿಟ್ಟಿದ್ದಾನೆ. ಯೂನಿವರ್ಸಿಟಿ ಲಿಂಗ ವಿತ್ತ ಟೀಚರ್ ಪ್ರಭುಲಿಂಗಾರಾಧ್ಯ ಅಂತ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿದ್ರಲ್ಲಿ. ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಪ್ರಭುಲಿಂಗ ಸ್ವಾಮಿಗಳು ಮಹದೇಶ್ವರರ ಗುರುಗಳು ಅಲ್ಲ ಅನ್ನೋದ್ರ ಬಗ್ಗೆ ಯಾರಿಗೂ ಚಕಾರ ಇಲ್ಲ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಅದು ಬರುತ್ತೆ ಮುಂದೆ ಕೋರ್ಟ್ಗೆ ಹೋದಾಗ ಬರುತ್ತೆ. ನಾಳೆ ದಿನ ಕೋರ್ಟವ್ರು ನಿಮ್ಮಲ್ಲಿ ಮೀಡಿಯಾದಲ್ಲಿ ನಿಮ್ಮ ಮೀಡಿಯಾನ ಕೂಡ ಸಬ್ಮಿಟ್ ಮಾಡ್ತೀವಿ. ಈಗ ನೀವೇನು ಹೇಳ್ತಾ ಆ ರೆಕಾರ್ಡ್ ನಮ್ಗೆ ಬೇಕಾಗುತ್ತೆ ಭವಿಷ್ಯದಲ್ಲಿ. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ವ್ಯವಹಾರಗಳಿದೆ, ಅದ್ರ ಬಗ್ಗೆ ಈಗ ನಾವು ಎತ್ತು ಉಚ್ಚೇದ ಮಾಡಬೇಡಿ. ಈಗ ನೋಡಿ, ನಿಮಗೆ ಫಸ್ಟು ನಾನು ತೋರಿಸಿದೆ ನಿಮಗೆ ಮಾದಪ್ಪನ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕ ಅಂತ ಅಂದ್ಬಿಟ್ಟು.
ಓಲೆಗರಿ ಹಸ್ತಪ್ರತಿ ಅಂತ ಹೇಳಿದ ನೋಡಿ, ಅದ್ರ ಬೇಸಿಸ್ ಮೇಲೆ ಇದು ಕೂಡ ಕೋರ್ಟ್ ಮಾಡೋಕ್ಕಾಗಿರೋ ಡಾಕ್ಯುಮೆಂಟ್. 1930 ಬಿಡುಗಡೆ ಆಗಿರೋ ಬುಕ್ ಇದು. ಇವರು ಮಾವನಹಳ್ಳಿ ನಂಜಪ್ಪ ಅಂತೇಳಿ ಮಾಡಿದ್ದು. ಇದು ಕೆಲ ಕಿತ್ತೋಗ್ಬಿಟ್ಟಿದ್ದು, ನಾವು ಸ್ಟಿಚ್ ಮಾಡಿ ಹೆಂಗೆ ಇಟ್ಕೊಂಡಿದ್ದೀವಿ. ಇದರಲ್ಲೂ ಕೂಡ ಕೋರ್ಟ್ ಸೀಲ್ ಆಗಿದೆ ನೋಡಿದ್ರೆ ಗೊತ್ತಾವು ಇದರಲ್ಲಿ. ಇದು ಓಲೆಗರಿ ಶಾಸನ ಆಧಾರ ಮೇಲೆ ಬರೆದಿರ್ತಕ್ಕಂಥದ್ದು. ಇದು 77 ಹೆಬ್ಬುಲಿ ವಾಹನ ಎಣ್ಣೆ ಮಜ್ಜನದ ವ್ಯಾಘ್ರ ವಾಹನದ ಮುದ್ದು ಮಾದೇಶ್ವರ ಅಂತ ಹೇಳ್ಬಿಟ್ಟು ಸ್ವಾಮಿ ಚರಿತ್ರೆ ಅಂತೇಳಿ ಇದು ಬರೆದಿರ್ತಕ್ಕಂಥದ್ದು. ಇದು ಒಂದು ಪಾಂಪ್ಲೆಟ್ಸು. ಅಂದರೆ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ದೊಡ್ಡಾಲಹಳ್ಳಿಯಲ್ಲಿರುವ ಶ್ರೀ ತಾಯಿ ಮಾರಮ್ಮನವರ ದೇವಸ್ಥಾನದ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಅಲಂಕೃತವಾದ ಭವ್ಯ ಹಸಿರು ಮಂಟಪದಲ್ಲಿ ಕಾರ್ತೀಕ ಮಾಸದ ದೀಪೋತ್ಸವದ ಅಂಗವಾಗಿ ಸ್ವಾಮಿಯ ಎಣ್ಣೆ ಮಜ್ಜನೆ ಸೇವೆಗೈಯುತ್ತಿರುವ ಅಯ್ಯನ ಸರಗೂರಯ್ಯನ ವಂಶ ಶ್ರೀ ಶ್ರೀ ಚಿನ್ನಸ್ವಾಮಿಯವರ ದಿವ್ಯ ಸನ್ನಿಧಿಯಲ್ಲಿ ತಾರೀಕು 16/11/1970 55 ವರ್ಷ ಆಯ್ತು ಇಲ್ಲಿಗೆ. ಸೋಮವಾರ ರಾತ್ರಿ 9:30 ಗಂಟೆಗೆ ಸರಿಯಾಗಿ ವಜ್ರಮಲೆ ಕ್ಷೇತ್ರ ಮಹಿಮೆ ಅಥವಾ ಶ್ರೀ ಮಲೆ ಮಹದೇಶ್ವರನ ಚರಿತ್ರೆ ಎಂಬ ಐತಿಹಾಸಿಕ ಕಥಾಕಲಾಕ್ಷೇಪವು ಸೂಕ್ತ ಪಕ್ಕವಾದ್ಯ ವೃಂದದೊಡನೆ ನಡೆಸಲು ಏರ್ಪಡಿಸಿರುತ್ತದೆ. ಇಲ್ಲಿ ನೋಡಿ, ಇದನ್ನು ಮಾಡಿರೋರು ಯಾರು? ಸದಾಶಿವರಾವ್, ಚೇರ್ಮನ್ ಉಯ್ಯಂಬಳ್ಳಿ, ಚೇರ್ಮನ್ ಡಿ ದ್ಯಾವಯ್ಯನವರು, ತಾಲೂಕು ಬೋರ್ಡ್ ಮೆಂಬರ್ ಶ್ರೀ ಕೆಂಪೇಗೌಡರು. ಶ್ರೀ ಕೆಂಪೇಗೌಡರು ಬೇರೆ ಯಾರೂ ಅಲ್ಲ, ಈಗಿನ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಂದೆಯವರು ಇವರು. ಕೆಂಪೇಗೌಡರು ತಾಲೂಕು ಬೋರ್ಡ್ ಮೆಂಬರ್ ಇವರು. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಸ್ವಾಮಿಯ ಎಣ್ಣೆ ಮಜ್ಜನ ಸೇವೆ ಕೈಯುತ್ತಿರುವ ಅಂದರೆ 70 ನಾವು ಮಾಡ್ತಾಯಿದ್ವಿ ಅಂತ ಅರ್ಥ ಆಯಿತು. ಇದು ಇವ್ರು ಹೆಂಗಿಲ್ಲ ಅಂತಂತಾರೆ. ಅಂದರೆ 70ನೇ ಇಸ್ವಿಯಲ್ಲಿ ತಮ್ಮ ತಂದೆಯವರು ಅಲ್ಲಿ ಸೇವೆ ಮಾಡ್ತಾಯಿದ್ರು. ಬಿಟ್ಕೊಟ್ಟಿದ್ರು ಆ ಟೈಮಲ್ಲಿ. 71ನೇ ಇಸ್ವಿಯಲ್ಲಿ ಆ ಟೈಮಲ್ಲಿ ಬಿಟ್ಕೊಟ್ಟಿದ್ರು ನಮಗೆ ಅವರು. ನಂತರದಲ್ಲಿ ಮತ್ತೇನು ಮಾಡ್ತಾರೆ, ನಮ್ಮ ದಾಯಾದಿಗಳ ಮಧ್ಯೆ ನಮ್ಮ ಮಧ್ಯ, ಅಂದರೆ ಇವ್ರ ಮಧ್ಯೆ ನಮ್ಮ ಮಧ್ಯ ವ್ಯಾಜ್ಯ ಶುರುವಾದಾಗ ಮತ್ತೆ ಅದು ಸ್ಟೇ ಬಂದು ನಿಂತಾಯ್ತು ಅಷ್ಟೇ. ಸ್ಟೇ ತಂದಿದ್ದು ನಮ್ಮವರೇ, ನಾವು ಭಾಗ ಬರ್ಬೇಕು, ನಮ್ಮ ಭಾಗ ಬರಬೇಕು ಅಂತಂದ್ಬಿಟ್ಟು. ಅಂದರೆ ಮಾಮೂಲಿ ಫ್ಯಾಮಿಲಿ ಡಿಸ್ಪ್ಯೂಟು. ಈಗ ನಮಗೂ ಭಾಗ ಬರ್ಬೇಕು ಅದರಲ್ಲಿ, ಬನ್ನಿ ನಾವು ಮಾಡ್ಕೊಳ್ಳೋಣ ಅಂತ. ಇಲ್ಲ ನನಗೆ ಫುಲ್ ಬರಬೇಕು. ನೋಡಿ, ಭಾಗ ಅಂತಂದ್ರೆ ಏನು ಗೊತ್ತಾ? ಈಗ ಒಬ್ಬರು ಅಣ್ಣ ತಮ್ಮದಿರ್ತೀರಿ. ಈಗ ನಿಮ್ಮ ಅಪ್ಪ ಭಾಗ ಮಾಡಿರೋದು, ಈಗ ಒಂದು 2 ಎಕರೆ ಜಮೀನು ಇರುತ್ತೆ, ನಿಮ್ಗೆ 1 ಎಕರೆ ಕೊಟ್ಬಿಡ್ತಾರೆ. ಅದೇ ಥರದಲ್ಲಿ ಬೇರೆ ಏನಿರುತ್ತೆ ಅದು ಡಿವೈಡ್ ಆಗಿರುತ್ತೆ. ಈಗ ನಮಗೇನಾದರೂ ಟೆಂಪಲ್ ಬಂದಾಗ ನಾವು ಮಾಡ್ಕೋಬೇಕು ಅಂತಂತ ಆಗೇನಾಗುತ್ತೆ, ಪ್ರತಿ ತಿಂಗಳು ಜನ ಜಾಸ್ತಿ ಬರಲ್ಲ, ಯುಗಾದಿ ಜಾಸ್ತಿ ಬರ್ತಾರೆ, ಶಿವರಾತ್ರಿ ಜಾಸ್ತಿ ಬರ್ತಾರೆ, ಮತ್ತು ದೀಪಾವಳಿ ಜಾಸ್ತಿ ಬರ್ತಾರೆ. ಅವಾಗ ನನಗೆ ಸರದಿ ಪ್ರಕಾರ ಬಂದ ನಂಗೆ ಸಿಗಲ್ಲ. ಸೊ ಈ ಥರ ಇರ್ತಾವಲ್ಲ ಸಾಮಾನ್ಯಗೆ ಮನಸ್ಸುಗಳು. ಸೊ ಈ ಒಂದು ಮನಸ್ಥಿತಿ ಜೊತೆಗೆ ಮತ್ತು ಸ್ವಲ್ಪ ಆಗ ಅವ್ರಿಗೂ ಸ್ವಲ್ಪ ಜಾಸ್ತಿ ಒಂದು ತಿಳುವಳಿಕೆ ಇರಲಿಲ್ಲ. ಅವ್ರಿಗೆ ಜನ ಜಾಸ್ತಿ ಫೀಡ್ ಮಾಡ್ತಿದ್ರು. ನೀವು ಹೋಗಿ ನಮಗೆ ಬರಬೇಕು ಫುಲ್ಲು ಅಂತೇಳಿ, ನಿಮ್ಗೆ ಬರೋಲ್ಲ ಅಂತೇಳಿ, ಹಿರಿ ಮಗ ನಾನು ಅಂತೇಳಿ, ಕಿರಿ ಮಗ ನಾನು ಅಂತೇಳಿ ಈ ಥರ ಒಂದು ಎತ್ಕೊಡ್ತಿರೋ ಟೈಮಲ್ಲೆಲ್ಲ. ಇವಾಗ ಅವರು ನಾವೆಲ್ಲ ಒಂದಾದ್ಮೇಲೆ ಸ್ವಲ್ಪ ಇದಕ್ಕೊಂದು ಹೋರಾಟ ಸಿಕ್ತಷ್ಟೇ. ನಮ್ಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಗಳ ಆಡ್ಕೊಳ್ಳೋದು ಬೇಡ ಅಂತ ನಾವು ಉದ್ದೇಶಕ್ಕೋಸ್ಕರವಾಗಿ ಇದು ಅಲ್ಲಿದಾಯ್ತು. ಇದು ನೋಡಿ 1972ನೇ ಇಸ್ವಿನಲ್ಲಿ. ಇದು ಬಂದು ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೇಳಿದೆ ನಿಮಗೆ. ಅಲ್ಲಿ ಇದು ಬಂದು ನಂಜನಗೂಡು ಮೇಲ್ಕಂಡ ಸಂಘದವರು ನೋಡಿ. ಕಡೇ ಶ್ರಾವಣ ಶನಿವಾರದ ಪೂಜಾ ಮಹೋತ್ಸವ ಆಹ್ವಾನ ಪತ್ರಿಕಾ ಶ್ರೀ ಶನೇಶ್ವರ ಸ್ವಾಮಿ ಸಂಘ ಗೋಳೂರು. ಮೇಲ್ಕಂಡ ಸಂಘದವರು ಶ್ರೀ ಮಲೆ ಮಹದೇಶ್ವರ ಎಣ್ಣೆ ಮಜ್ಜನೆ ಸೇವೆ ಮಾಡುತ್ತಿರುವ ಶ್ರೀ ಸರಗೂರಪ್ಪನ ವಂಶಸ್ಥರಾದ ಶ್ರೀ ಚಿನ್ನಸ್ವಾಮಿ ಅಯ್ಯನವರ ಸಮ್ಮುಖದಲ್ಲಿ. ಎಷ್ಟು? 2/9/72 1972. ನಮ್ಮದು 73ಕ್ಕೆ ನಮ್ಮದು ಸೇವೆ ಸ್ಟಾಪ್ ಆದಲ್ಲಿ. ಅಲ್ಲಿ 73ರಲ್ಲಿ ಎಂಡೋಮೆಂಟ್ ಕಮಿಷನರ್ ಕೋರ್ಟಲ್ಲಿ ಮತ್ತೆ ವಾಪಸ್ ಇವರಿಬ್ಬರಲ್ಲಿ ಮತ್ತೆ ನೀವು ಅದನ್ನು ತೀರ್ಮಾನ ಮಾಡಿ ಅಂತ ಕೊಟ್ಟರು. ಹಾಂ, 50 ವರ್ಷ ಆಯಿತು. ಅದು ಕೋರ್ಟಲ್ಲಿ ಮ್ಯಾಟ್ರ್ ಹೋಗಿ ಯಾರು ಬರಲ್ವಲ್ಲ. ಅಂದರೆ ಅಲ್ಲೇನು ಅಂತಂದರೆ ಪೂಜೆ ಮಾಡಬಾರ್ದು ಅಂತಲ್ಲ, ಯಾರು ಮಾಡಬೇಕು ನಮ್ಮಿಬ್ಬರಲ್ಲಿ ಅನ್ನೋದಷ್ಟೇ ಡಿಸ್ಪ್ಯೂಟ್ ಆಗಿದ್ದಲ್ಲಿ ನಮ್ಮಲ್ಲಿ. ಈಗ ಮೊನ್ನೆ 2023 ಇಸ್ವಿನಲ್ಲಿ ಕೂಡ ಹೈಕೋರ್ಟಲ್ಲಿ ಅವರು ಬಂದು ಹೇಳಿದ್ರು, ಯಾರು ಹೈಕೋರ್ಟಲ್ಲಿ ಪ್ರಾಧಿಕಾರದಿಂದ ಕಡೆಯಿಂದ ಒಬ್ಬ ಲಾಯರ್ ಬಂದು ಹೇಳಿದ್ರು ಇದೇ ಥರ ಅಂತ ಅಂದ್ಬಿಟ್ಟು. ಆಗ ಅವ್ರು ಒಂದೇ ಮಾತು ಹೇಳ್ತಾರೆ, ನೋಡಿ ಯಾರು ಮಾಡಬೇಕು ಅಂತ ನಾನು ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಇಲ್ಲೇನು ಅಂತಂದರೆ ಅವರಿಬ್ಬರಲ್ಲಿ ಯಾರು ಮಾಡಬೇಕು ಅನ್ನೋದಷ್ಟೇ ಬಂದಿತ್ತು ಪ್ರಾಬ್ಲಮ್ಮು. ಅವರಿಬ್ಬರು ಹೊಂದಾಣಿಕೆ ಆದಮೇಲೆ ನೀವು ಬಿಟ್ಕೊಡಿ ಅಂತ ಹೇಳಿದ್ರು. ಹಾಂ ಹಾಂ, ಅಂದರೆ ಅವರು ಹೈಕೋರ್ಟ್ ಜಡ್ಜ್ ಹೇಳಿದಿಷ್ಟೇ, ಈಸ್ ಟು ಪರ್ಫಾರ್ಮ್ ದ ಎಣ್ಣೆ ಮಜ್ಜನೆ ಸೇವಾ ಇದು ಅಮಾಂಗ್ ದ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅಪೀಲ್ ಅಂತ ಹೇಳಿದ್ರು ಅವರು. ಅಂದರೆ ಇಬ್ಬರಲ್ಲಿ ಯಾರು ಮಾಡಬೇಕು ಅನ್ನೋದು ಎಷ್ಟೇ ಆಗಿತ್ತು. ಅವ್ರು ಇಬ್ಬರು ಹೊಂದಾಣಿಕೆ ಆದಮೇಲೆ ಬಿಟ್ಕೊಡಿ, ನಿಮ್ದೇನಿದೇನು ಅಷ್ಟೇ. ನಿಮ್ಮನ್ನೇ ಅವರು ಪ್ರಾಧಿಕಾರದವ್ರು ಹೇಳಿದ್ರು. ಪ್ರಾಧಿಕಾರ ನಿಮ್ಮನ್ನು ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಬಂದಿಲ್ಲ, ಇಲ್ಲಿ ಅವರು ಹೇಳಿಲ್ಲ. ಅವರು ನಿಮಗೇನು ಅಂತಂದರೆ ಅವರಿಬ್ಬರ ಮಧ್ಯೆ ಏನಿತ್ತು ಗೊಂದಲಗಳು ಅದು ನಿವಾರಣೆ ಆಗಿದೆ ಅಂತೇಳಿ ನಿಮಗೆ ಅಷ್ಟೇ ಬಂದಿರೋದು. ಇಲ್ಲಿ ನಿಮ್ಮನ್ನು ಪಾರ್ಟಿ ಮಾಡೋದಷ್ಟೇ ಹೊರತು ನೀವೇನು ಅವ್ರ ಬಗ್ಗೆ ಅಬ್ಜೆಕ್ಷನ್ ಹಾಕ್ಬಾರ್ದು ನೀವು ಅಂತ ಹೇಳಿದ್ರು ಅವರು ಹೈಕೋರ್ಟಲ್ಲಿ. ಇದು ನೋಡಿ 1911ನೇ ಇಸ್ವಿನಲ್ಲಿ ಮಹದೇಶ್ವರನ ಬೆಟ್ಟದಿಂದ ಬರೆದಿರ್ತಕ್ಕಂಥ ಪತ್ರ ಇದು.
ಈಗಿರೋ ರುದ್ರಾಕ್ಷಿ ಮಂಟಪ ಮತ್ತು ರಥೋತ್ಸವದ ಅಚ್ಚು ಎಲ್ಲ ಶಿಥಿಲವಾಗ್ಬಿಟ್ಟಿದೆ. ಇದನ್ನು ನೀವು ಬಂದು, ಇದು ನಿಮ್ಮ ವಂಶ ಪರಂಪರೆ ಹಕ್ಕಾಗಿರೋದ್ರಿಂದ ಬಂದು ನೀವು ರೆಡಿ ಮಾಡಿಸ್ಬೇಕು ಇದನ್ನು. ಇಲ್ಲಾಂದರೆ ನಾವು ಜಿಲ್ಲಾ ಕಲೆಕ್ಟರ್ಗಳಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರಿ ಇದನ್ನು. ಬೇಕಾದ್ರೆ ಇದನ್ನು ನೀವು ನೋಡಿ ಬರ್ತಾರೆ. ಶ್ರೀ ಓಂ ಶ್ರೀ ಮಹದೇಶ್ವರನ ಬೆಟ್ಟದಿಂದ 8/6/1911 ನೋಡಿ ಹೇಳ್ಬಿಡ್ತೀನಿ. ಶ್ರೀ ಮಹದೇಶ್ವರ ಪ್ರಸನ್ನ ಶ್ರೀ ಮತ್ಕಲ್ಯಾಣ ಶ್ರೀ ಬ್ರಹ್ಮ ದಂಡ ದೇಶದೊಳ್ ಭಕ್ತಿ ಭಂಡಾರಿ ಸುಂಕದ ಬಂಕಯ್ಯನವರ ವಂಶ ಪರಂಪರಾಗತ ಮಹದೇಶ್ವರ ಶರಣು ಜನಾಗ್ರಣಿ ಪ್ರಕ್ಷೇತ್ರದೊಳ್ ದೇವತಾ ಕಾರ್ಯ ಸರ್ವಾದಿ ರಥೋತ್ಸವ ಇನ್ನೂ ಅನೇಕ ದೇವತಾ ಕಾರ್ಯಗಳನ್ನು ಅಲ್ಲದೆ ಅನೇಕ ಪವಾಡದಿಂಗಳಂಗೆಲ್ಲ ಗುರು ತ್ವಂ ವಹಿಸಿ ಮೆರೆಯುವಂಥ ಬುರುಗು ತಮ್ಮಟೆ ಕಹಳೆ ನೆರೆಗಂಬಳಿ ಬಿಳಿನಾಮಾದಿ ಸಕಲ ಬಿರುದಾಂಕಿತರಾದ ಮೂರಾ ಶ್ರೀ ಸರಗೂರು ಮಠದ ಮೂಗಪ್ಪ ದೇವರ ಗುಡ್ಡಯ್ಯನವರ ಸನ್ನಿಧಾನಕ್ಕೆ. ಇಷ್ಟು ಟೈಟ್ಲ್ಗಳೇ ಬಂತು. ಇದು ಬೆಟ್ಟದಲ್ಲಿ ಬರ್ತಿರೋ ಪುಸ್ತಕ. ನಮ್ಮ ಟೈಟ್ಲ್ಗಳು ಹೆಂಗಿದೆ ಮುಂದಿಂದ ಇಲ್ಲಿ ಟೈಟ್ಲ್ ತೋರಿಸ್ತೀನಿ ನಿಮ್ಗೆ ಇಲ್ಲಿದೆ ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಯಿತಾ. ಇಲ್ಲೇನು ಕೊಟ್ಟಿದ್ದಾರೆ? ದೇವಸ್ಥಾನದ ಧರ್ಮಕರ್ತರು ಪುಟ್ಟಪ್ಪನವರು, ಕೊಟ್ಟೂರು ತಮಡಿ ಮಾದಪ್ಪನವರು, ಉಚ್ಚ ವೀರಪ್ಪ, ಉಗ್ರಾಣದ ಮಾದಪ್ಪ, ದುಂಡು ಮಾದಪ್ಪ, ಉಚ್ಚ ವೀರಪ್ಪ ಇನ್ನು ಮುಂತಾದವರು ಮಾಡುವ ವಿಜ್ಞಾಪನೆಗಳು ಆಯಿತಾ. ಅದಾಗಿ ಉಭಯ ಕುಶಲೋಪರಿ ಸಾಂಪ್ರತ್ ಇದೇ ಶ್ರಾವಣ ಬಹುಳ ಅಮಾವಾಸ್ಯೆಯ ಎಣ್ಣೆ ಮಜ್ಜನ ಸೇವೆ, ರಥೋತ್ಸವ, ರುದ್ರಾಕ್ಷಿ ಮಂಟಪ, ಉಳಿವಾಹನ ವಗೈರ ಉತ್ಸವಗಳು ತಿಂಗಳುಗಟ್ಟಲೆ ನಡೆಯಬೇಕಾದ ದೇವತಾ ಉತ್ಸವಕ್ಕೆ ತೊಂದರೆ ಆಗಿರುವುದರಿಂದ ರಥಕ್ಕೆ ಅಚ್ಚು ಹೋದ ಜಾತ್ರೆಯಲ್ಲಿ ಇದು ಶಿಥಿಲವಾಗಿರುವುದರಿಂದಲೂ ಹುಲಿವಾಹನೋತ್ಸವದ ಅಚ್ಚು ಬಣ್ಣ ಹೋಗಿರುತ್ತಾದ್ರಿಂದಲೂ ಇವುಗಳೆಲ್ಲವೂ ನಿಮ್ಮ ಹಕ್ಕುದಾರಿಕೆ ಆಗಿರುವುದರ ಕಾರಣ ತುರ್ತಾಗಿ ಕಾಗದ ಕಂಡ ಕೂಡಲೇ ಯಾವುದೇ ಕೆಲಸವಿದ್ದರೂ ಖಂಡಿತ ಅರ್ಜೆಂಟಾಗಿ ಬಂದು ಮೇಲ್ಕಂಡವುಗಳನ್ನು ತಯಾರು ಮಾಡಿ ದೇವತಾ ಉತ್ಸವಗಳನ್ನು ನಡೆಸಬೇಕು. ತಪ್ಪಿದರೆ ಜಿಲ್ಲಾ ಕಲೆಕ್ಟರ್ ಅವರಿಗೆ ರಿಪೋರ್ಟ್ ಮಾಡುವಂತೆ ಹುಕುಂ ಸಾದರಾಗಿರುವ ಅಂಶವನ್ನು ಸನ್ನಿಧಾನಕ್ಕೆ ಸ್ವಂತ ಇದು ಮನವಿ ಮಾಡಿರುತ್ತೇವೆ. ಧರ್ಮಕರ್ತು ಪುಟ್ಟಪ್ಪನವರ ಸಹಿ ಇರುತ್ತದೆ. ಎಲ್ಲರೂ ಸಹಿ ಮಾಡಿ ಕಳಿಸಿದ್ದಾರೆ. ಇದನ್ನು ಬೇಕಾದ್ರೆ ಈಗ FS ಅಲ್ಲಿ ಕಳಿಸ್ಬೋದು. ಇದು ಯಾರು ಬರೆದಿದ್ದು, ಯಾರು ಯಾವ ಟೈಮಲ್ಲಿ ಅಂತಂದ್ಬಿಟ್ಟು. ಇದು ನಾವು ಆಲ್ರೆಡಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತೋರಿಸಿದ್ವಿ. ಇಲ್ಲ ಅದು ಅವತ್ತಿನ ಬರ್ದಿದೆ, ಲ್ಯಾಂಗ್ವೇಜ್ ಅಲ್ಲ, ಇವಾಗಿಂದಲ್ಲ ಇದು ಅಂತ ಹೇಳಿದ್ರು. ಇದಾಯ್ತಾ. ಕಡೆಗೆ ನೋಡಿ ಇವಾಗ ನಾವು ಯಾವ ಥರ ಡಿಸ್ಪ್ಯೂಟ್ ಇದೆ ಅದೇ ಥರದಲ್ಲಿ 1734 ಇಸ್ವಿಲೂ ಕೂಡ ಡಿಸ್ಪ್ಯೂಟ್ ಆಗಿತ್ತು ನಮಗೂ ಇವ್ರಿಗೂ. ಅವಾಗೇನಾಯಿತು, ಅಲ್ಲಿ 4 ಜನ 5 ಜನ ಬಂದು ಎಲ್ಲ ಆವಾಗ ಟೆಂಟ್ಗಳು ಈ ಥರ ಕಟ್ಟಡ ಎಲ್ಲ ಟೆಂಟ್ಗಳು ಕಟ್ಕೊತಿದ್ರು. ಯಾಕಂದ್ರೆ ತಿಂಗಳಲ್ಲಿ ಒಂದು ಸಲ ಹೋಗ್ತಿರೋರು ಟೆಂಟ್ ಕಟ್ಕೊಂಡು ಅಲ್ಲಿ ಇವರು ಎಣ್ಣೆ ಮಜ್ಜನ ಮಾಡಿದಂಥ ಜನಗಳಿಗೂ ಪ್ರಸಾದ ಕೊಡೋಕ್ಕೆ ಜಾಗ ಮಾಡ್ಕೊತಿದ್ರು, ನೆರಳು ಮಾಡ್ಕೊತಿದ್ರು. ಯಾಕಂದರೆ ಬಿಸಿಲು ಗಾಳಿ ಮಳೆ ಬಂದರೆ ಇರಲಿ ಅಂತಂದ್ಬಿಟ್ಟು. ಆವಾಗೇನಾಗುತ್ತೆ, ಅಲ್ಲಿ ನಾವು ಮಾಡಬೇಕು ಅಂತೇಳಿ ಅಲ್ಲೊಂದು ಸಲ ಡಿಸ್ಪ್ಯೂಟ್ ಶುರುವಾಗಿತ್ತು. ಅವಾಗೇನು ಮಾಡಿದ್ರು, ಎಲ್ಲ ಒಂದು ಪಂಚಾಯಿತಿ ಮಾಡಿಬಿಟ್ಟು ಅದು ವೀರತ್ಕಟ್ಟೆ ಅಂತಂದ್ಬಿಟ್ಟು ಅಲ್ಲಿ ಕೆರೆ ಇದಲ್ಲ ಅಲ್ಲಿ ಇದ್ರದ್ದು ಅಲ್ಲಿ ಬಂದು ಕೂತ್ಕೊಂಡು, ಇದಕ್ಕೆ ವೀರತ್ಕಟ್ಟೆ ಶಾಸನ ಅಂತಲೇ ಫೇಮಸ್ ಇದು. ಇದನ್ನೆಲ್ಲ ಮಠಾಧೀಶರು ಬಂದು ಸೇರಿಬಿಟ್ಟು ಅಲ್ಲಿ ಕೂತ್ಕೊಂಡು ಒಂದು ರಾಜಿ ಮಾಡಿ ಎಲ್ಲರೂ ಇಂಥವರೇ ಮಾಡ್ಕೊಂಡು ಹೋಗ್ಬೇಕು, ಇಂಥವರೇ ಮೂಲ ಪುರುಷರು, ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಏನೇನು ಹಕ್ಕುಗಳು ಅಂತ ಹೇಳ್ಬಿಟ್ಟು ಒಂದು ಮಾಜರ್ ಮಾಡ್ತಾರೆ. ಇಲ್ಲಿ ಮಾಜರ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಏನು ಬರೀತಾರೆ, ಶ್ರೀಮತ್ ಗುರು ತಟಘಟಿತ ಮಣಿಪ್ರಭಾವ ಪೂಜಾರಂಜಿತ ಶೈವ ದುರಂದರ ಪೂಂತಾಂ ಭೋನಿಧಿ ವೀರಾಜಿತ ಮಾನ ರಾಜ ಪುರೋಹಿತ ಪಾಟೀಲ ಪ್ರಭಾವ ಪೂಜಾರಂಜಿತ ಪರಶಿವ ಪೂಜಾ ದುರಂದರ ವೀರಶೈವ ಪೂಜಾಂಧಳ್ ಅಧಿಕಾರಿ ನಂದಿಜ್ವದ ಛತ್ರಿ ಚಾಮರ ನಾನ ಬಿರುದಾಂಕಿತ ಶಂಕರ ಚರಣವಿಂದ ಮಾತೋದ್ಧಾರ ಭೂತಿತಂ ಮೇರುವಿಗೆ ಸರಿಸಮನಾರಾದಂತಹ ರಾಜರಾಜ ಶ್ರೀ ಸರಗೂರು ಮಠದ ದೊಡ್ಡಯ್ಯನವರ ಮಕ್ಕಳು ಸಿದ್ದಯ್ಯನವರಿಗೆ. ಇದು ಇಲ್ಲಿ ಏನು ಬರ್ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಮಾಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಮೊದಲ ಎಣ್ಣೆ ಮಜ್ಜನದ ಸೇವಾರ್ಥ, ಮೊದಲ ಮಾಲೆ ರಥೋತ್ಸವ, ಉಳಿವಾನ ಉತ್ಸವ ವಗೈರಾದಿಗಳು, ಸದರಿ ಮಹದೇಶ್ವರ ಬೆಟ್ಟದ ಜಾತ್ರೆಯಲ್ಲಿ ಹಾಕುವಂಥ ದೊಡ್ಡ ಗುಡಾರವು, ಧರ್ಮ ಕಹಳೆಯು, ಮಹದೇಶ್ವರ ಸ್ವಾಮಿ ಎಣ್ಣೆ ಮಜ್ಜನದ ಸೇವೆ, ಮೊದಲ ಮಾಲೆ ಮರ್ಯಾದೆಗಳು. ನಂತರ ನೋಡಿ, ಮಹದೇಶ್ವರ ಬೆಟ್ಟದಲ್ಲಿ ಮತ್ತು ಮುಡುಕುತರೆ ಜಾತ್ರೆಯಲ್ಲಿ ರಥೋತ್ಸವ ಹಕ್ಕುಗಳು. ಮುಡುಕ್ತರೆದು ಕೂಡ ಈಗ ಆಲ್ರೆಡಿ ನಮ್ಮ ಹ್ಯಾಂಡೋರ್ಲಿ ಇರೋದು. ಅದು ನಾವೇ ಬಲಬಂಡಿ ಪೂಜೆ ಮಾಡಿ ರಥೋತ್ಸವ ಚಾಲನೆ ಕೊಡೋದಲ್ಲಿ ನಮ್ಮದೇ ಅದು. ಇಷ್ಟೆಲ್ಲ ನಮಗೆ ಸೇರೋದು ಅಂತೇಳಿ ಅವಾಗ ಬಿರುದು ಮಾಡಿಬಿಟ್ಟು ಎಲ್ಲ ಒಂದು ದಾಖಲೆ ಮಾಡಿ ಇದನ್ನು ತಾಳೆಗರೆಯಲ್ಲಿ ಬರೆದಿದ್ರು ಆ ಟೈಮಲ್ಲಿ. ಇದು ನೋಡಿ ಯಾರು ಕೊಟ್ಟಿದ್ದಾರೆ, ಬೆಟ್ಟದ ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮಿಯವರು ರುಜು, ಸುತ್ತೂರು ಮಠದ ಲಿಂಗಪ್ಪ ಸ್ವಾಮಿಗಳ ರುಜು, ತಮ್ಮದೇವರ ಮಠದ ವೀರಪ್ಪನವರ ರುಜು, ಅಕ್ಕಡಳ್ಳಿ ಮಠದ ಶಾಂತಿ ಸ್ವಾಮಿಗಳ ರುಜು, ಮಂಡಳಿ ಮಠದ ಬಸಪ್ಪ ಸ್ವಾಮಿಗಳ ರುಜು, ಕುದೇರು ಮಠದ ಸಂಗಪ್ಪ ಸ್ವಾಮಿಗಳ ರುಜು, ಬಂಡ್ರಬಾಳು ಮಠದ ದೊಡ್ಡ ಸ್ವಾಮಿಗಳ ರುಜು, ತಲಕಾಡು ಮಠದ ಮಲ್ಲರ ಗರುಡಾಚಾರ್ಯ ಸ್ವಾಮೀಜಿಗಳ ರುಜು, ನಾಗವಳ್ಳಿ ಮಠದ ವೀರಲಿಂಗಪ್ಪನವರ ರುಜು, ಸಾವಿರ ದೇವರ ಮಲ್ಲಿಕಾರ್ಜುನಪ್ಪನವರ ರುಜು,
ತನುವಾರ ಮಠದ ಬಾಳಪ್ಪನವರ ರುಜು, ಹಲವಾರ ಮಠದ ಲಿಂಗಪ್ಪನವರ ರುಜು, ಆಯಿತಾ, ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗಳ ರುಜು, ಉತ್ತಂಬಳ್ಳಿ ಲಿಂಗಶೆಟ್ಟಿ ರುಜು, ಮುಡಿಗುಂಡದ ಮುದ್ದಯ್ಯನ ರುಜು, ಪಾಳ್ಯದ ಚೆನ್ನಮಲ್ಲ ದೇವರ ರುಜು, ಯಳಂದೂರು ಸಣ್ಣಶೆಟ್ಟಿ ರುಜು, ಒಂಗನೂರು ಬಸವಶೆಟ್ಟಿ ರುಜು. ಇಷ್ಟೆಲ್ಲ ಮಾಡಿ ಕೊಟ್ಟರೆ ಇದನ್ನು 1970ನೇ ಇಸ್ವಿನಲ್ಲಿ ಇವರು ಎಕ್ಸಿಕ್ಯೂಟಿವ್ ಆಫೀಸರು BS ವೀರಭದ್ರಪ್ಪ ಅಂತೇಳಿ ಅವರು ಇದನ್ನು ನಮಗೆ ಹಳೆ ನಾವು ಹೇಳೋದು ನೋಡಿ 1970ನೇ ಇಸ್ವಿಲಿ ಹೋಗ್ಬಿಟ್ಟು ನಮ್ಮ ತಂದೆಯವ್ರು ಕೇಳಿದಾಗ ಅವ್ರು ಇಲ್ಲ ಎಲ್ಲ ಇದು ಮಾಡ್ಕೊಬಿಟ್ರೆ ಅಂದಾಗ ನೋಡಿ ಸ್ವಾಮಿ ನಮ್ದು ಒಪ್ಪಿಗೆ ಇದ್ದಾಗ ನೀವೇನು ರೀ ತಂದು ಕೊಡ್ರಿ ನಾವು ಮಾಡ್ಕೊಡ್ತೀವಿ ಅಂತಂದ್ರಲ್ಲ. ಅವಾಗ ತಗೊಂಡೋಗಿ ಕೊಟ್ಟಾಗ ನೋಡಿ ಏನು ರೀ ಇದು ಯಾರು ಓದೋರು ಈಗ ಇದನ್ನು ಹಳೆಗನ್ನಡದಲ್ಲಿರೋದು ಇದು ತಾಳೆಗರಿ ಶಾಸನ ಇದನ್ನು ನೀವು ಹೊಸ ಕನ್ನಡ ಮಾಡಿಸ್ಕೊಂಬರ್ರಪ್ಪ ಅಂತ ಹೇಳಿದಾಗ ಆಗ ಒಬ್ಬರನ್ನ ಬೆರಳಚ್ಚು ತಜ್ಞರ ಕರ್ಕೊಂಬಂದು ಅಲ್ಲಿಂದ ಮೈಸೂರಿಂದ ಅವತ್ತೆಲ್ಲ ಬರ್ಸ್ಬಿಟ್ಟು ಹಳೇದನ್ನೆಲ್ಲ ಓದಿಸಿ ಹೊಸನೆಲ್ಲ ಓದಿಸಿ ಆಮೇಲೆ ಅವ್ರು ಸೈನ್ ಕೊಟ್ಟಿದ್ದಿದ್ದನ್ನು ನಮಗೆ ಇದೆಲ್ಲ ಇವ್ರು ಸೇರೋದು ಅಂತ. ಅವಾಗ ಏನೇನು ಮಾಜೂರು ಮಾಡಿದ್ದು 1734ನೇ ಇಸ್ವಿನಲ್ಲಿ ಅವಾಗ ಏನೇನು ನಡೆದಿತ್ತು, ಏನೇನು ಹಕ್ಕುಗಳು ಏನೇನು ಇದಿದೆ ಬೆಟ್ಟದಲ್ಲಿ ಇವ್ರಿಗೆ ಅಂತ ಅಂದ್ಬಿಟ್ಟು ಯಾರ್ಯಾರು ಬಂದು ಸೇರಿ ಎಲ್ಲ ರುಜಾ ಕೊಟ್ಟಿದ್ರು, ಎಲ್ಲ ಬಂದು ಇಲ್ಲಿ ಸೇರಿ ಅದನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು. ಇದನ್ನು ಇವರು ಇವಾಗ ಸುಮ್ಮನೆ ಬರ್ಕೊಟ್ಬಿಟ್ರು. ಎಲ್ಲ ಬಂದು ಮಾದಪ್ಪನ ವ್ಯಾಜ್ಯಾಡೋರೆಲ್ಲ ಬಂದು ಇದನ್ನು ತೋರ್ಸೋಕ್ಕಾಗತ್ತಾ? ಹಾಂ, ಇದು ಕೂಡ ಕೋರ್ಟಲ್ಲಿ ಸೀಲಾಗಿರ್ತಕ್ಕಂಥದ್ದು, ಇದು ಕೋರ್ಟಲ್ಲಿ ಎಕ್ಸಿಬಿಟ್ ಮಾಡಿರ್ತಕ್ಕಂಥದ್ದು ಇದು. ನೋಡಿ ಒಂದು ಹೇಳ್ಬೋದು, ಈಗ ಯಾವುದೋ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನ ಓಪನ್ ಆಗಿರುತ್ತೆ, ಓಪನ್ ಆದಾಗ ಆವಾಗ ಯಾರೋ ಪೂಜೆ ಮಾಡ್ತಾಯಿರ್ತಾರೆ, ಬೇರೆ 7-3 ಸೇವೆ ಇರ್ಬೋದು. ಈಗ ಬೇರೆ ದೇವಸ್ಥಾನಕ್ಕೆ ಹೋದಾಗ ಬರೀ ಒಂದೇ ಪೂಜೆ ಇರುತ್ತೆ, ತ್ರಿಕಾಲ ಪೂಜೆ ಇರುತ್ತೆ. ತ್ರಿಕಾಲ ಪೂಜೆ ಒಬ್ಬ ಮಾಡ್ತಿರ್ತಾನೆ, ಒಂದು 20 ವರ್ಷ 30 ವರ್ಷ ಆದಾಗ ಅವ್ರ ಫ್ಯಾಮಿಲಿ ಡಿವೈಡ್ ಆಗುತ್ತೆ. ಆಗ ಇಬ್ಬರು ಬರ್ತಾರೆ ಅಲ್ಲಿ ಅಣ್ಣ ತಮ್ಮ ಅಂತ ಅಂದ್ಬಿಟ್ಟು, 3 ಜನ ಇದ್ದರೆ 3 ಜನ ಬರ್ಬೋದು, 4 ಜನ 4 ಜನ ಬರ್ಬೋದು. ಆಗೇನಾಗುತ್ತೆ, 4 ಜನ ಇದ್ದರೆ 3 ತಿಂಗಳು ಬರುತ್ತೆ, ಇಬ್ಬರಿಂದ 6 ತಿಂಗಳು ಬರುತ್ತೆ, 3 ಜನ ಇದ್ದರೆ 4 ತಿಂಗಳು ಬರುತ್ತೆ, ಆ ಥರ ಬರುತ್ತೆ. ಅದೇ ಥರ ನಮ್ಮದು ಕೂಡ ಡಿಸ್ಪ್ಯೂಟ್ ಆಗ್ತಿತ್ತು ನಿಜ ಪ್ರತಿಯೊಬ್ಬರಿಗೂ. ಯಾಕೆಂದರೆ ಮಾದಪ್ಪ ಇದ್ದಾಗಲೇ ಬೇಡ್ಕೊಂಡ್ರು ಡಿಸ್ಪ್ಯೂಟ್ ಮಾಡ್ಕೊಂಡ್ರಿ ಅಂತಂದಾಗ ನಂತರದಲ್ಲಿ ನಾವು ಡಿಸ್ಪ್ಯೂಟ್ ಮಾಡ್ಕೊಳ್ಳೋದು ಏನು ದೊಡ್ಡದಲ್ಲ ಅದು ಒಂದು. ಎರಡನೇದಾಗ ಏನಪ್ಪ ಅಂತಂದರೆ, ಅಥವಾ ಬೇರೆ ಅಕಸ್ಮಾತ್ ಒಂಥರಲ್ಲ 2 ಥರ ಪೂಜೆ ಬಂದಾಗ ಬೇರೆ ಬೇರೆದವ್ರು ಮಾಡೋಕ್ಕೆ ಸಹಜವಾಗಿ ಇದ್ದೇ ಇರುತ್ತದೆ. ಈಗ ಉದಾಹರಣೆಗೆ ಮಾದಪ್ಪನ ದೇವಸ್ಥಾನನೇ ತ್ರಿಕಾಲ ಪೂಜೆಯಲ್ಲಿ ಎಣ್ಣೆ ಮಜ್ಜನ ವಿಶೇಷವಾದಂಥ ಪೂಜೆ. ಎಣ್ಣೆ ಮಜ್ಜನ ಅನ್ನೋದನ್ನು ನೀವು ಬೇರೆ ಮಾದಪ್ಪನ ಬಿಟ್ಟರೆ ಬೇರೆ ಯಾವ ದೇವಸ್ಥಾನದಲ್ಲೂ ಕೂಡ ನೋಡೋಕ್ಕಾಗಲ್ಲ. ನೀವು ಕನ್ಯಾಕುಮಾರಿ ಕಾಶ್ಮೀರ ತನಕ ಹೋಗಿ ನೀವು ಯಾವ ದೇವಸ್ಥಾನದಲ್ಲೂ ಕೂಡ ಎಣ್ಣೆ ಮಜ್ಜನ ಅಂತಂದರೆ ಏನೂ ಇಲ್ಲ, ತೈಲಬೆಂಜ ಅಂತ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಆದಂಥ ವಿಶೇಷವಾದಂಥ ಒಂದು ಇದಿರತಕ್ಕಂಥದ್ದು ಅಂತಂದರೆ ಮಾದಪ್ಪನ ಬೆಟ್ಟದಲ್ಲಿ ಮಾತ್ರ. ಆದ ಮಾದಪ್ಪನ ಇಷ್ಟೆಗೆ ಅನುಸಾರವಾಗಿ ಅದನ್ನು ನಾವು ಮೊದಲೇ ಬರ್ತಾ ಇದ್ವಿ. ತ್ರಿಕಾಲ ಪೂಜೆ ಮಾಡ್ತಾಯಿದ್ರು, ನಾವು ಇವತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಹೇಳ್ಬೋದು ಅವ್ರು ಬರೀ ಪಡಿ ಕೊಡೋಕೆ ಮಾತ್ರ ಅಂತ. ಪಡಿ ಕೊಡೋಕ್ಕೋಸ್ಕರ ಮಾದಪ್ಪ ಬಂದು 2 ತಿಂಗಳಿಗೋಸ್ಕರ ಶ್ರಮ ಪಡಬೇಕಾಗಿತ್ತು ಇಲ್ಲಿ. ಹಾಂ, ಪಡಬೇಕಾಗಿತ್ತಾ? ಇಲ್ವಲ್ಲ. ನಂತರದಲ್ಲಿ ಏನೇನು ದಾಖಲೆ ಕೊಟ್ಟಿದ್ದಾರೆ ಅವರು, ನೀವು ಶರಣರಪ್ಪ, ನೀವು ನನ್ನ ಸಮಾನವಾಗಿ ನಂತರ ನಾನು ಇಲ್ಲ ಅಂದಾಗ ನೀವು ಭಕ್ತರು ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಮೇಲೆ ಅವರು ಭಾರ ಹಾಕ್ಬಿಟ್ಟು ಹೋಗಿದ್ದು ಮಾದಪ್ಪನವರು. ಅದು ನಾವು ಹೇಳ್ತಾ ಇಲ್ಲ, ನಿಮ್ಮ ಬೆಟ್ಟದಲ್ಲಿ ಇರ್ತಕ್ಕಂಥ ದಾಖಲೆನೂ ಹೇಳ್ತಾ ಇದ್ದಲ್ಲಿ. ಸೊ ಹಾಗಾಗಿ ನೀವು ರಾಮಮೊಗಪ್ಪನಿಗೆ ಏನು ಇಲ್ಲವೇ ಇಲ್ಲ ಅಂತ ಅನ್ನೋದು ಎಷ್ಟು ಸರಿ ಅದು. ಈಗ ಮಾದಪ್ಪನೇ ಬಯಸ್ಬಿಟ್ಟು ಇಂಥವ್ರು ಬಂದು ನಾನು ಇಂಥ ಸೇವೆ ಮಾಡಬೇಕು ಅಂತಂದಾಗ ನೀವು ಬ್ಯಾಡಿ ಅಂತ ಹೇಳೋದ್ರಲ್ಲಿ ಅದು ಎಷ್ಟು ಸಮಂಜಸ ಅದು ಅಂತ ಅನ್ನೋದನ್ನು ನೀವು ಮೀಡಿಯಾದವ್ರು ಕೇಳ್ಬೇಕು. ಅದನ್ನು ಹೆಚ್ಚಾಗಿ ಎಲ್ಲ ಜೀವಪ್ಪ ಒಂದೇ ನಮ್ಮ ಫ್ಯಾಮಿಲಿ ನಮ್ಮದು ಆ್ಯಕ್ಚುಲಿ 4 ಜನಕ್ಕೆ ಭಾಗೋದು. 4 ಜನದಲ್ಲಿ ನಮ್ಮಿಬ್ಬರಲ್ಲಿ ಮಾಮೂಲಿ ನಮ್ಮದು ಡಿಸ್ಪ್ಯೂಟ್ ಆಗಿತ್ತು, ಅವ್ರು ಜಾಸ್ತಿ ಬರ್ತಿರಲಿಲ್ಲ. ಹಾಗಾಗಿ ಅದು ಸ್ವಲ್ಪ ನಾವು ಇವರಷ್ಟೇ ಮುಂಚೂಣಿಗೆ ಬಂದು ನಾವು ಇವರೇ ಹೋರಾಟ ಮಾಡ್ತಿದ್ದೆ. ಅದಕ್ಕೆ ಅದ್ರಲ್ಲಿ ನಮ್ಗೆ ಆಗಬೇಕು ಅಂತ ನಾವು, ಇವರು ನಮ್ದು ಆಗಬೇಕು ಅಂತ ಇವರು, ಈ ಥರದಲ್ಲಿತ್ತು. ಇವು ದೊಡ್ಡಸ್ವಾಮಿ ಅಂತ. ಹಾಂ ಸರ್, ಮೂಗಪ್ಪನವ್ರಿಗೆ ಫಸ್ಟ್ ಬಂದವರು ಒಬ್ಬರೇ, ದೊಡ್ಡದಾಸಪ್ಪ ಅಂತ. ನಂತರದಲ್ಲಿ ಇಬ್ಬರು ಮತ್ತೆ ಬರ್ತಾರೆ ಅವ್ರಿಗೆ ದೊಡ್ಡಯ್ಯನವರು ಮತ್ತು ದೊಡ್ಡಯ್ಯನ ಸಿದ್ದಪ್ಪ ಅಂತಂದ್ಬಿಟ್ಟು. ಅದೇ ಥರ ನಮ್ಮದು ಹೆಸರುಗಳು ಯಾವ ಥರ ಅಂತಂದರೆ ಸಿದ್ದಪ್ಪ, ದಾಸಪ್ಪ, ಮೂಗಪ್ಪ ಇಷ್ಟೇ, ಇನ್ನು ಬೇರೆ ಥರದಲ್ಲಿ ಏನಿಲ್ಲ. ಆಧುನಿಕವಾಗಿ ಈಗ ಬಂದ ನಂತರ ಬೇರೆ ಬೇರೆ ಥರ. ಈಗ ನನ್ನ ಹೆಸರು ಸಿದ್ದಪ್ಪ ಸ್ವಾಮಿ ಅಂತ, ನಮ್ಮ ತಮ್ಮನ ಹೆಸರು ತಮ್ಮನ ಹೆಸರು ಮೂಗಪ್ಪ ಸ್ವಾಮಿ ಅಂತ, ನಮ್ಮ ದೊಡ್ಡಣ್ಣ ಹೆಸರು ಮಾದೇವ ಸ್ವಾಮಿ ಅಂತ. ಸೊ ಈ ಥರ ಇನ್ನೊಬ್ಬನ ತಮ್ಮನ ಹೆಸರು ದಾಸಪ್ಪ ಸ್ವಾಮಿ ಅಂತ. ನಾವು ಇವ್ರು 4-5 ಹೆಸರು ಬಿಟ್ಟರೆ ಬೇರೆ ಯಾವುದೂ ಕಟ್ಟೋದಿಲ್ಲ. ದೊಡ್ಡಪ್ಪ, ಮೂಗಪ್ಪ, ಸಿದ್ದಪ್ಪ ಇದೇ ನಮ್ಮದು. ಇದು ಏನಪ್ಪ ಅಂತಂದರೆ ಸೆಕೆಂಡ್ ಹೆಸರನ್ನ ಕಾಲೇಜ್ ಸ್ವಲ್ಪ ಬೇರೆ ಬೇರೆ ಥರದ ನಮ್ಮ ಬೇರೆ ಕೊಟ್ಟು ನಾವು ಕೊಟ್ಟಿಲ್ಲ, ನಾವು ಸಿದ್ದಪ್ಪ ಅಂತಲೇ ಕೊಟ್ಕೊಂಡಿದ್ದೀವಿ, ಸಿದ್ದಪ್ಪ ಸ್ವಾಮಿ ಅಂತಲೇ ಕೊಟ್ಟಿದ್ದೀವಿ ನಾವು ಆ ಥರದಲ್ಲಿ. ಸೊ ನಾವಾಗಿ ಅಂತರದಲ್ಲಿ ಅಂದರೆ ಹಿಂದಿನ ಹಳೆ ತುಂಬ ಒಂದು 12ನೇ ಶತಮಾನದಿಂದ ನಮಗೆ ಅದು ವಂಶವೃಕ್ಷ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈಗ ಒಂದು 4-5 ತಲೆಮಾರದ ಮಾತಷ್ಟೇ ನಮ್ಮ ಹತ್ರ ಇರ್ತಕ್ಕಂಥ ಎವಿಡೆನ್ಸು. ಯಾಕಂದ್ರೆ ಅವಾಗ ಬರವಣಿಗೆನೇ ಇರಲಿಲ್ಲ. ವಂಶವೃಕ್ಷ ಮುಗಪ್ಪನವ್ರದ್ದು ವಂಶವೃಕ್ಷ ಕಾಪಿ ಇಲ್ಲ, ನಮ್ದು ಇರೋದು 5 ತಲೆಮಾರು ಕಾಪಿ ಇದೆ ನಮ್ಮ ಹತ್ರ ಅಷ್ಟೇ. ಅಂದ್ರೆ ನಿಮ್ಮ ಹತ್ರ ಸ್ಪಷ್ಟೀಕರಣ ಇಲ್ಲ. ಅಂದ್ರೆ ನೀವು 12ನೇ ತಲೆಮಾರು ಅಂತ ಮಾತಾಡ್ತೀರಿ. ಹೌದು, ನಿಮ್ಮಿಂದ ಮುಗಪ್ಪನವ್ರನ್ನ ಟಚ್ ಮಾಡಲಿಕ್ಕೆ ಪ್ರತಿ ತಲೆಗಳ ಲೆಕ್ಕ ನಿಮ್ಮ ಹತ್ರ ಇಲ್ಲ. ತಲೆಗಳ ಲೆಕ್ಕ ನಮ್ಮ ಹತ್ರ ಇರೋ ಎವಿಡೆನ್ಸ್ ಅಂತಂದರೆ ಈಗ ಇರೋ ದೇವಸ್ಥಾನಗಳಾಗಿರ್ಬೋದು, ಅಥವಾ ನಾವು ನೆಕ್ಸ್ಟ್ ನಾವು ಯಾಕಂದರೆ ನಮ್ಮ ಈ ಥರ ದಾಖಲೆಗಳಾಗಿರ್ಬೋದು, ಇವೆಲ್ಲ ನಮ್ಮ ಹೊಸದಲ್ಲಿರ್ತಕ್ಕಂಥ ಮೊದಲಿಂದನೂ ಬಂದಿರತಕ್ಕಂಥವು. ನಿಮ್ಮ ಇಷ್ಟು ಸಂಶೋಧನೆಯಲ್ಲಿ, ಇಷ್ಟು ನಿಮ್ಮ ಆ ಒಂದು ರಿಸರ್ಚ್ ವರ್ಕಲ್ಲಿ
ನಿಮ್ಗೆ ಆ ಹೆಸರು ಸಿಕ್ಕಿಲ್ಲ ಅಂದರೆ ಸಿಕ್ಕಿವೆ ಸುಮಾರು ಇಲ್ಲ ಅಂತಂದ್ರೆ ಒಂದು 5-6 ತಲೆಮಾರುಗಳು ಸಿಕ್ಕಿವೆ ಹೆಸರುಗಳು ಸಿಕ್ಕಿವೆ. ನಂತರದಲ್ಲಿ ನಮ್ಮ ಹತ್ರ ಅದ್ರದ್ದು ಬಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಅಂದರೆ ಈಗ ಮೊದಲು ಅವಾಗ ಬರವಣಿಗೆ ಇರಲಿಲ್ಲ. ಈಗೇನು ಅಂತಂದ್ರೆ ಈಗ ಇವರಪ್ಪನ ಮಗ ಅವರಪ್ಪನವರಪ್ಪ ಈ ಥರ ಒಂದು ಬಾಯಿ ಮಾತ್ರ ಬರ್ತಿದ್ದಷ್ಟೇ. ಬರವಣಿಗೆ ಯಾವಾಗಿಂದ ಈಚೆ ಅವಾಗೆಲ್ಲ ಈಗ ಸುಮಾರು ಹಿಂದೂ ಸಮಾಜಗಳು ಯಾರಿಗೂ ರೈಟಿಂಗ್ ಒಂದು ಬರವಣಿಗೆ ಅಂದರೆ ಸ್ಕೂಲಾಗ ವಿದ್ಯಾಭ್ಯಾಸ ಇರಲಿಲ್ವ ಸರ್? ಅಂದ್ರೆ ಈಗ ನೀವೆಲ್ಲರೂ ಕೂಡ ಸರಗೂರು ಗ್ರಾಮಸ್ಥರೇ, ಅಂದ್ರೆ ಸರಗೂರು ಗ್ರಾಮಸ್ಥರೇ. ಸರಗೂರು ನೀವೆಲ್ಲೂ ಚೆದರೋಗ್ಲಿಲ್ಲ, ಅಂದ್ರೆ ಇಲ್ಲಿ ಚೆದರಿದೀವಿ. ಅದು ಸಮಸ್ಯೆ ಚೆದರಿದೆ ಅಂದ್ರೆ ಹೆಂಗೆ ಅಂತಂದ್ರೆ ಈಗ ಮೂಲತಃ ಇಲ್ಲಿಂದ ಬೇರೆ ಸಂಪರ್ಕ ಮಾಡ್ಕೊಂಡು ಹೋಗಿರೋ ಸಂಬಂಧ ಬಂದಿದೆ. ಇಲ್ಲವರೆಲ್ಲ ಅದು ಅಂದ್ರೆ ಇಲ್ಲಿಂದ ಈಗ ನಾವು ಹೆಣ್ಣು ಕೊಡ್ಬೇಕು. ಇಲ್ಲ, ನಾನು ಹೆಣ್ಣು ತರೋದು ಕೊಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಉತ್ತರ ಬೇರೆ ಕಡೆ ಇದೆ. ಏನಂದ್ರೆ ಸರಗೂರಿನ ಮೂಲಸ್ಥರಾದ ತಾವು, ಸರಗೂರಿನ ಕುಟುಂಬ ಅಂತಾನೆ ಕರ್ಸ್ಕೊಳ್ಳೋಂಥ ತಾವು, ಎಲ್ಲ ವಂಶವು ಸರಗೂರೇ ಬಿಡ್ಬಿಟ್ಟಂಥವು. ಸರಗೂರೇ. ನಿಮ್ಮ ಸತ್ತ ಬಳಿಕ ನಿಮ್ಮ ಸಮಾಧಿಗಳು, ಗೋರಿಗಳು ಅಥವಾ ಗದ್ದಿಗೆಗಳು ಅಂತ ಎಲ್ಲಿದ್ದಾವೆಲ್ಲ? ಎಲ್ಲ ಇಲ್ಲಿದಾವಲ್ಲ. ಸರಗೂರು ನಮ್ಮ ರಾಮಮುಖಪ್ಪ ಒಂದಿದೆ ಫಸ್ಟು. ರಾಮಮುಖಪ್ಪ ಎಲ್ಲರೂ ಇರ್ಬೇಕಲ್ಲ ಅಲ್ಲಿ? ಇದೆ ಅಲ್ಲಿ, ಎಲ್ಲರೂ ಇದೆ. ಎಲ್ಲರದ್ದು ಅಂತಂದ್ರೆ ಒಂದೇ ಕಡೆ ಮಾಡ್ಲಿಲ್ಲ. ಕೆಲವೊಂದು ಏನ್ ಮಾಡಿದ್ರು, ಕೆಲವೊಂದು ತಮ್ಮ ಜಮೀನಲ್ಲೇ ಮಾಡ್ಕೊಂಡ್ರು. ಈಗ ಉದಾಹರಣೆಗೆ ನಮ್ಮ ರಾಮಮುಖಪ್ಪ ಆದ ನಂತರ ಮೊದಲೇ ಮಗ ದೊಡ್ಡದಾಸಪ್ಪ, ಅವ್ರ ದೇವಸ್ಥಾನದಲ್ಲಿ ಅಂದ್ರೆ ಬೃಂದಾವನ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಇದೆ. ಆಲ್ರೆಡಿ ಇದೆ. ದೊಡ್ಡದಾಸಪ್ಪನವರು ಕೂಡ ಪವಾಡ ಪುರುಷರು ಅಂತ ಅವರೇ ನಮ್ಗೆ ಹೇಳಿದ್ರು. ಹೈದರಾಲಿ ಖಾನ್ ಶಾಸನ ಕೊಟ್ಟಿದ್ದು ಅವ್ರಿಗೋಸ್ಕರವಾಗಿ ಅಂತ. ಅದರ ದೊಡ್ಡ ಮತ್ತೆ ಇನ್ನೊಬ್ಬರು ಬೃಂದಾವನ ಸಿದ್ದೇಶ್ವರ ಸ್ವಾಮಿ ಅಂತ, ಅವ್ರದ್ದು ಬೃಂದಾವನ ಇದೆ ಅಲ್ಲಿ. ಅದು 16ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿ ಬೃಂದಾವನ ಹೆಂಗಿದೆ ಅದೇ ಥರದಲ್ಲಿ ಇಲ್ಲಿ ಬೃಂದಾವನ ಇದೆ. ಅಲ್ಲಿ ಹೋಗೋಣ, ಅಲ್ಲಿ ವೀಡಿಯೋ ಮಾಡ್ಬೋದು, ಫೋಟೋ ತೆಗಿಬೋದಲ್ಲಿ. ಸೊ ಆ ಥರದಲ್ಲಿ ಇದೆ ಅಷ್ಟೇ. ಇನ್ನು ಕೆಲವು ಉದಾಹರಣೆ ನಮ್ಮ ತಂದೆಯವರು ಚಿನ್ನಸ್ವಾಮಿಯವರು, ಇವ್ರದ್ದು ಇಲ್ಲೇ ನಾವು ಮನೆ ಹತ್ರನೇ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಏನಾಗಿದೆ, ತಿಂಗಳು ಸೇವೆ ಪೂಜೆ ಮಾಡುವಾಗ ಮಟ್ಟಾಗ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಹತ್ರದಲ್ಲೇ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದೇ ಕಡೆ ಅಲ್ಲಿ ಜಾಗನ ಇದಕ್ಕೋಸ್ಕರ ಬರೀ ಗದ್ಗೆಗೆ ಸೀಮಿತ ಮಾಡಬಾರ್ದು, ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಜಾಗ ಇರಲಿ ಅಂತ ನಾವು ಉದ್ದೇಶಕ್ಕೋಸ್ಕರವಾಗಿ ನಾವು ಅಲ್ಲಿ ಬಿಟ್ಕೊಂಡಿದ್ದೀವಿ. ಈಗ ಮೊದಲಾಗಿ ನಾವು ಯಾವ್ದಾದ್ರು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದ್ರೆ ಅಲ್ಲಿ ನಮ್ಮ ರಾಮಮುಖಪ್ಪನ ದೇವಸ್ಥಾನದಲ್ಲಿ ಅದರ ಪಕ್ಕದಲ್ಲಿ ಮಾಡ್ತೀವಿ. ಪ್ರತಿಯೊಂದನ್ನು ಕೂಡ ಗದ್ಗೆನೇ ಮಾಡೋದು ಬೇಡ ಅನ್ನೋ ಉದ್ದೇಶ. ಏನಾಯಿತು ಅಂದರೆ ನಾವು ಕ್ರಮೇಣಗೆಲ್ಲ ಡಿವೈಡ್ ಆಯ್ತು ಅವ್ರವ್ರ ಜಮೀನುಗಳಲ್ಲಿ ಇದು ಸಮಾಧಿ ಮಾಡ್ಕೊಳ್ಳೋದು ಎಲ್ಲ ಈ ಥರ ಮಾಡ್ತಾ ಬಂದರು ಅಷ್ಟೇ. ಎದ್ದು ಬಂದು ನಿಂತವೋ, ಅಡ್ಡ ಬಿದ್ದು ಕುಂತವೋ, ನಿದ್ದೆ ಸಾಕು ಹೇಳಪ್ಪ ಮುದ್ದು ಕಂದ ಮಾದಪ್ಪ.